ಯಾರೂ ನಿರೀಕ್ಷಿಸಿರದ ಕೆಲವು ಬೆಳವಣಿಗೆಗಳು ತಮಿಳುನಾಡಿನಲ್ಲಿ ಆಗ್ತಾ ಇದೆ. ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಯಾವ ರಾಜಕೀಯ ಪಕ್ಷಗಳು ಯಾವಾಗ ಯಾರ ಜೊತೆ ಇರ್ತಾರೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ. ಮುಂದಿನ ಸಮ್ಮಿಶ್ರ ಸರ್ಕಾರವನ್ನ ವಿಜಯ್ ಅವರು ಮುನ್ನಡೆಸುವುದು ಬಹುತೇಕ ಗ್ಯಾರಂಟಿ ಆಗಿದೆ. 2024ರಲ್ಲೇ ಅವರು ಈ ಮಾತನ್ನ ಸ್ಪಷ್ಟವಾಗಿ ಹೇಳಿದರು. ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ. ತಂಬಿದೊರೈ ಏನು ಹೇಳ್ತಾ ಇದ್ದಾರೆ, ಅಣ್ಣಾ ಡಿಎಂಕೆಯ ಸಂಸದ, ಅಧಿಕಾರಕ್ಕಾಗಿ ಮತ್ತೆ ಎರಡೂ ಪಕ್ಷಗಳು ಮಾತುಕತೆ ನಡೆಸ್ತಾ ಇವೆ. ಅಣ್ಣಾಮಲೈ ಅವತ್ತು ಇಂಥ ಒಂದು ಸನ್ನಿವೇಶವನ್ನ ನಿರೀಕ್ಷೆ ಮಾಡಿದ್ರ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರು ಅಲ್ಲ, ಶಾಶ್ವತ ಶತ್ರುಗಳು ಅಲ್ಲ. ಈ ಮಾತನ್ನ ನಾವು ಪದೇ ಪದೇ ಕೇಳ್ತಾನೆ ಇರ್ತೀವಿ. ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ಕಳೆದ 2-3 ದಶಕಗಳಿಂದ ಈಚೆಗೆ ಈ ಮಾತು ಬಹಳ ಫೇಮಸ್ ಆಗಿಬಿಟ್ಟಿದೆ. ಯಾಕೆಂದರೆ ಯಾವ ರಾಜಕೀಯ ಪಕ್ಷಗಳು ಯಾವಾಗ ಯಾರ ಜೊತೆ ಇರ್ತಾರೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ವಾಸ್ತವ ಅಂದರೆ ತಮಿಳುನಾಡಿನಲ್ಲಿ ಇಂಥ ಮಾತುಗಳು ಕೇಳಿ ಬಂದಿರಲಿಲ್ಲ. ಯಾಕೆ ಅಂದರೆ ಅಲ್ಲಿ ಶತ್ರು ಯಾರು ಮಿತ್ರ ಯಾರು ಅಂತ ಸ್ಪಷ್ಟವಾಗಿ ಜನಗಳಿಗೆ ಗೊತ್ತಿತ್ತು. ಅಲ್ಲಿ ಇರೋದು ಎರಡೇ ಧ್ರುವಗಳು, ಒಂದು ಡಿಎಂಕೆ, ಒಂದು ಅಣ್ಣಾ ಡಿಎಂಕೆ. ಸ್ಪಷ್ಟವಾಗಿತ್ತು. ಅಣ್ಣಾ ಡಿಎಂಕೆ ಕಂಡ್ರೆ ಡಿಎಂಕೆಗಾಗಲ್ಲ, ಡಿಎಂಕೆ ಕಂಡ್ರೆ ಅಣ್ಣಾ ಡಿಎಂಕೆಗಾಗಲ್ಲ. ಆದರೆ ಇವತ್ತು ಏನಾಗ್ತಾ ಇದೆ, ಅಲ್ಲೋಲ ಕಲ್ಲೋಲ, ಯಾರೂ ನಿರೀಕ್ಷಿಸಿರದ ಕೆಲವು ಬೆಳವಣಿಗೆಗಳು ತಮಿಳುನಾಡಿನಲ್ಲಿ ಆಗ್ತಾ ಇದೆ. ಎರಡನೇ ಪಾಯಿಂಟು ತಮಿಳುನಾಡಿನ ಬಗ್ಗೆ ಇದ್ದಿದ್ದು, ಅಲ್ಲಿ ಯಾವುದೇ ಚುನಾವಣೆ ಬರಲಿ, ಒಂದು ಇವರು ಸಂಪೂರ್ಣ ಬಹುಮತದೊಂದಿಗೆ ಗೆಲ್ತಾರೆ, ಇಲ್ಲ ಅವರು ಸಂಪೂರ್ಣ ಬಹುಮತದೊಂದಿಗೆ ಗೆಲ್ತಾರೆ. ಈ ಸಮ್ಮಿಶ್ರ ಸರ್ಕಾರ ಅನ್ನುವಂಥ ಕಲ್ಪನೆ ತಮಿಳುನಾಡಿನಲ್ಲಿ ಇರಲೇ ಇರಲಿಲ್ಲ. ದೊಡ್ಡ ಪಕ್ಷ ಒಂದಷ್ಟು ಉದಾರವಾಗಿ ತನ್ನ ಮೈತ್ರಿ ಪಕ್ಷಕ್ಕೆ ಒಂದಷ್ಟು ಸೀಟ್ಗಳನ್ನು ಬಿಟ್ಕೊಡೋದೇ ಹೊರತು ಅಲ್ಲಿ ಸಮ್ಮಿಶ್ರ ರಾಜಕೀಯ ಅನ್ನೋದು ಇರಲೇ ಇರಲಿಲ್ಲ. ಈ ಬಾರಿ ಅದನ್ನು ನಾವು ನೋಡ್ತಾ ಇದ್ವಿ. ಇದೆಲ್ಲವೂ ನಮಗೆ ಅನಿರೀಕ್ಷಿತ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಆದರೆ BJPಯ ಅಣ್ಣಾಮಲೈ ನಿಮಗೆ ಗೊತ್ತಿರಬೇಕು, ತಮಿಳುನಾಡಿನ ರಾಜ್ಯಾಧ್ಯಕ್ಷರಾಗಿದ್ದರು. ಅವರಿಗೆ ಇದು ಅನಿರೀಕ್ಷಿತ ಆಗಿರಲಿಲ್ಲ. 2024ರಲ್ಲೇ ಅವರು ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಭವಿಷ್ಯವೂ ಅಲ್ಲ, ಅವರು 100% ಹೀಗೇ ಆಗುತ್ತೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಅವ್ರು ಏನು ಹೇಳಿದರು ಒಂದ್ಸಲಿ ಕೇಳೋಣ. So 2024 to 2026 என்னை பொறுத்த வரைக்கும் சார், it will give two things. One, 100% nobody is going to form a majority government in 2026. இது ஆப்ஷன் ஏவா இருக்கும். So Tamil Nadu will see a pure first time alliance in 2026, option 1. ನೋಡಿ, ಅವರ ಮಾತಿನಲ್ಲಿ ಎಷ್ಟು ಸ್ಪಷ್ಟತೆ ಇದೆ, ಎಷ್ಟು ನಿಖರತೆ ಇದೆ. 100% ಅಂತ ಹೇಳ್ತಾರೆ ಅವರು. ಈ ಬಾರಿ ಅಂದರೆ 26ರ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. TVK ಮುಖ್ಯಸ್ಥ ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ಎಷ್ಟೆಲ್ಲ ಕಸರತ್ತು ನಡೆಸಬೇಕಾಯಿತು ಅನ್ನೋದನ್ನು ನೀವು ನೋಡಿದ್ದೀರಿ. ಈ ವಿಡಿಯೋ ಮಾಡುವ ಈ ಕ್ಷಣದವರೆಗೆ ಸರ್ಕಾರ ರಚನೆಯ ಕಸರತ್ತನ್ನು ಅವರು ಮುಂದುವರಿಸೇ ಇದ್ದಾರೆ. ಆದರೆ ಇದೀಗ ಬಂದ ವರದಿಯ ಪ್ರಕಾರ ಕಾಂಗ್ರೆಸ್ ಬೆಂಬಲದ ಜೊತೆಗೆ ವಿಜಯ್ ಅವರು VCK ಪಕ್ಷ, CPI, CPM ಮತ್ತು IUML ಮುಸ್ಲಿಂ ಲೀಗ್ ಈ ಎಲ್ಲ ಪಕ್ಷಗಳ ಬೆಂಬಲವನ್ನು ಗಳಿಸೋದರಲ್ಲಿ, ಅವರಿಂದ ಪತ್ರವನ್ನು ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಮುಂದಿನ ಸಮ್ಮಿಶ್ರ ಸರ್ಕಾರವನ್ನು ವಿಜಯ್ ಅವರು ಮುನ್ನಡೆಸುವುದು ಬಹುತೇಕ ಗ್ಯಾರಂಟಿ ಆಗಿದೆ. ರಾಜ್ಯಪಾಲರು ಅವರನ್ನು ಸರ್ಕಾರ ರಚಿಸೋದಕ್ಕೆ ಆಹ್ವಾನ ನೀಡೋದೊಂದೇ ಬಾಕಿ ಇದೆ. ಇನ್ನು ದೊಡ್ಡ ಪಕ್ಷಗಳು DMK ಮತ್ತು ಅಣ್ಣಾ ಡಿಎಂಕೆ, ಅವು ದಶಕದಿಂದ ಶತ್ರು ಪಕ್ಷಗಳು ಒಂದಕ್ಕೊಂದು. ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ. ಆದರೆ ತಂಬಿದೊರೈ ಏನು ಹೇಳ್ತಾ ಇದ್ದಾರೆ, ಅಣ್ಣಾ ಡಿಎಂಕೆಯ ಸಂಸದ, ಏನೋ ಒಂದು ಮಾತುಕತೆ ನಡೀತಾ ಇದೆಯಪ್ಪ, ಅದೆಲ್ಲ ನಾವು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಅವ್ರ ಮಾತನ್ನು ಕೇಳ್ಬಿಡಿ. Now so many discussions are going on, I cannot say anything now. Now so many discussions are going on, I cannot say anything now. Everything will due course of time. We hope that good things will happen. My party, my leader will come back. ನೋಡಿ, ಅಣ್ಣಾಮಲೈ ಅವತ್ತು ಆಡಿದ ಮಾತು ಇವತ್ತು ಹೇಗೆ ನಿಜ ಆಗ್ತಾ ಬರ್ತಾ ಇದೆ ಅಂತ. ಒಂದು TVK ಅಧಿಕಾರ ಹಿಡಿದ್ರೂ ಅದು ಸಮ್ಮಿಶ್ರ ಸರ್ಕಾರವೇ, ಅಣ್ಣಾ DMK ಅಧಿಕಾರ ಹಿಡಿದ್ರೂ ಅದು ಸಮ್ಮಿಶ್ರ ಸರ್ಕಾರವೇ. TVK ಅಧಿಕಾರ ಹಿಡಿಯೋದು ಏನು ಅನಿಸೋದಿಲ್ಲ. ಸಹಜವಾಗಿ ಹೊಸದೊಂದು ಶಕ್ತಿ ಇಲ್ಲಿ ಉದಯ ಆಗಿದೆ, ಸಣ್ಣ ಪುಟ್ಟ ಪಕ್ಷಗಳು ಅವರಿಗೆ ಬೆಂಬಲ ಕೊಡ್ತಾರೆ ಅಂತ ಹೇಳ್ಬೋದು. ಆದರೆ DMK ಮತ್ತು ಅಣ್ಣಾ ಡಿಎಂಕೆ ಇದು ಸಾಧ್ಯನಾ? ಇಂಥದ್ದೊಂದು ಮಾತುಕತೆ ನಡೀತಾ ಇದೆ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ 2 ಘಟನೆಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. 1989 ಮಾರ್ಚ್ 25
ತಮಿಳುನಾಡು ವಿಧಾನಸಭೆಯಲ್ಲಿ ಕಂಡು ಕೇಳರಿಯದಂತಹ ಒಂದು ಘಟನೆ ನಡೀತು. ಅದನ್ನು ದ್ರೌಪದಿ ವಸ್ತ್ರಾಪಹರಣಕ್ಕೆ ಹೋಲಿಕೆ ಮಾಡಿ ಆವಾಗೆಲ್ಲ ವಿಶ್ಲೇಷಣೆಗಳು ನಡೆದು ಪ್ರತಿಪಕ್ಷದ ನಾಯಕಿಯಾಗಿದ್ದಂತಹ ಜಯಲಲಿತಾ ಅಂದರೆ ಅಣ್ಣಾ DMK ನಾಯಕಿ ಅವರು ಎಂಟ್ರಿ ಕೊಟ್ಟಾಗ ಅವರ ಸೀರೆಯನ್ನು ಎಳೆಯಲಾಯಿತು, ಅವರಿಗೆ ಅವಮಾನ ಮಾಡಲಾಯಿತು ಅನ್ನುವಂಥ ಆರೋಪಗಳು ಗಂಭೀರವಾಗಿ ಕೇಳಿಬಂತು. DMK ಸದಸ್ಯರ ಮೇಲೆ ಜಯಲಲಿತಾ ಖುದ್ದು ಆರೋಪ ಮಾಡಿದ್ರು. ಅವತ್ತು ಜಯಲಲಿತಾ ರೌದ್ರಾವತಾರ ತಾಳಿದ್ರು. ಮತ್ತೆ ನಾನು ಅಸೆಂಬ್ಲಿಗೆ ಮುಖ್ಯಮಂತ್ರಿಯಾಗಿಯೇ ಬರ್ತೀನಿ ಅಂತ ಪ್ರತಿಜ್ಞೆ ತೊಟ್ಟಿದ್ರು. DMK ವಿರುದ್ಧ ತೊಡೆ ತಟ್ಟಿದ್ರು. That day, I left the assembly in tears, but I was also angry. I made a vow that day. I said, I will never set foot in this assembly again as long as this man continues to be the chief minister. And when I do enter this assembly again, I will enter as chief minister. ಅದಾದ ಮೇಲೆ ಜಯಲಲಿತಾ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಬಿಟ್ರು. ಆಗ ಮತ್ತೊಂದು ಘಟನೆ ನಡೀತು ಸ್ನೇಹಿತರೆ. ಅದು ಬೆಳಗಿನ ಜಾವ ಎಲ್ಲರೂ ಮಲಗಿದ್ದಾಗ ಆಗ ಅಧಿಕಾರ ಕಳ್ಕೊಂಡಿದ್ದಂತಹ ಕರುಣಾನಿಧಿಯವರ ಮನೆಗೆ ಜಯಲಲಿತಾ ಪೊಲೀಸ್ನವರನ್ನು ಕಳಿಸಿದ್ರು. ರಾತ್ರೋರಾತ್ರಿ ಅವರನ್ನು ವಸ್ತುಶಃ ಎತ್ತಾಕೊಂಡು ಹೋದರು. ಅಯ್ಯಯ್ಯೋ ನನ್ನನ್ನು ಕೊಂದು ಬಿಡ್ತಾರಪ್ಪ ಇವರು ಅಂತ ಬೊಬ್ಬೆ ಹಾಕಿದ್ರು ಕರುಣಾನಿಧಿ. ನೋಡಿ, ಇಷ್ಟರ ಮಟ್ಟಿಗೆ ವೈರತ್ವ ಇರುವಂತಹ ಎರಡು ಪಕ್ಷಗಳು ಇವತ್ತು ಪರಸ್ಪರ ಬ್ಯಾಕ್ ಚಾನಲ್ ಟಾಕ್ಸ್ ನಡೆಸ್ತಾ ಇವೆ ಅಂತಂದರೆ ನಂಬೋಕೆ ಸಾಧ್ಯನಾ? ಅಣ್ಣಾಮಲೈ ಅವತ್ತು ಇಂಥ ಒಂದು ಸನ್ನಿವೇಶವನ್ನು ನಿರೀಕ್ಷೆ ಮಾಡಿದ್ರಾ? ವಾಸ್ತವ ಇವತ್ತು ಗೊತ್ತಾಗ್ತಾ ಇದೆ. ಆದರೆ ಇನ್ನೂ ಒಂದು ಮಾತನ್ನು ಅಣ್ಣಾಮಲೈ ಹೇಳಿದರು ಸ್ನೇಹಿತರೆ. ಏನು? 24ರಲ್ಲಿ ಆ ಮಾತನ್ನು ಹೇಳಿದ್ದವರು, 2024ರಲ್ಲಿ. ಒಂದು ವೇಳೆ BJP ಏನಾದರೂ ವ್ಯವಸ್ಥಿತವಾಗಿ ಭಾಳ ಫೋಕಸ್ಡ್ ಆಗಿ ಪ್ರಚಾರ ಮಾಡಿದ್ದೇ ಅದರಲ್ಲಿ ಮುಂದೆ 26ರಲ್ಲಿ ಬರುವಂತಹ ಸಮ್ಮಿಶ್ರ ಸರ್ಕಾರಕ್ಕೆ ಪರ್ಯಾಯವಾಗಿ ನಾವು ಒಂದು ಬಲಿಷ್ಠವಾದಂಥ ರಾಜಕೀಯ ಶಕ್ತಿಯನ್ನು ಬೆಳೆಸಬಹುದು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಅದನ್ನು ಕೇಳಿ. Or if parties like BJP, if we properly manage the period between 2024 to 2026 in a very professional way, if we do lot of hard work, if BJP is able to generate lot of grassroots leaders in all the 234 assembly constituencies, party is able to present you candidates at least 500 days before, not 1 week before, not 10 days before. 500 நாட்களுக்கு முன்பு 234 தொகுதிக்கும் பாரதிய ஜனதா கட்சி உங்களுக்கு வேட்பாளரை அறிமுகப்படுத்தினால் 2026 பாரதிய ஜனதா கட்சியினுடைய ಕಾಲ. ಅವರು ಈ ಮಾತನ್ನು ಹೇಳಿದ್ದು ಸುಮ್ಮನೆ ಹೇಳಿರಲಿಲ್ಲ. ಅದಕ್ಕಾಗಿ ಅವರು BJP ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ 2023ರಲ್ಲಿ ಎನ್ ಮಣ್ಣಿ ಎಂದ್ ಮಕ್ಕಳು ಅನ್ನುವಂಥ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. 1700 ಕಿಲೋಮೀಟರ್ಗಳ ಪಾದಯಾತ್ರೆ. ನನ್ನ ಜನ ನನ್ನ ಮಣ್ಣು ಅಂತ. என் மண் என் மக்கள் இன்றே வரார் அண்ணாமலை. இவை இரண்டும் என் கண்கள் என்றே வரார் அண்ணாமலை. என் மண் என் மக்கள் இன்றே வரார் அண்ணாமலை. ಇவை இரண்டும் என் கண்கள் என்றே வரார் அண்ணாமலை. ಇಡೀ ತಮಿಳುನಾಡಿನಲ್ಲಿ ಅದು ಕ್ರೇಜನ್ನು ಸೃಷ್ಟಿಸಿತ್ತು. ತಮಿಳುನಾಡಿನ ಯುವ ಜನತೆ ಅಣ್ಣಾಮಲೈ ಮುಖಾಂತರ BJP ಎನ್ನುವಂಥ ಒಂದು ಪಕ್ಷ ಇದೆ ಅಂತ ಆವಾಗ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅಷ್ಟರ ಮಟ್ಟಿಗೆ BJPಗೆ ಒಂದು ಭದ್ರ ಅಡಿಪಾಯ ಹಾಕೋದಕ್ಕೆ ಅಣ್ಣಾಮಲೈ ಯಾವತ್ತೂ ಪ್ರಯತ್ನ ಪಟ್ಟಿದ್ರು. ಇದು ಭಾವನಾತ್ಮಕವಾಗಿ ದ್ರಾವಿಡ ರಾಜಕೀಯಕ್ಕೆ ಪರ್ಯಾಯವಾಗಿ ಅಣ್ಣಾಮಲೈ ಹೊಸ ರಾಜಕೀಯ ಚಿಂತನೆಗಳನ್ನು ಬೆಳೆಸಬೇಕು ಅಂತ ಮಾಡಿದ ಪ್ರಯತ್ನ ಆಗಿತ್ತದು. ಬರೀ ಎಮೋಷನಲ್ ಅಷ್ಟೇ ಅಲ್ಲ, ವಾಸ್ತವವಾಗಿ ಆಡಳಿತದ ವಿರುದ್ಧ, DMK ಆಡಳಿತದ ವಿರುದ್ಧ ಅಣ್ಣಾಮಲೈ ಸಮರವನ್ನೇ ಸಾರಿದ್ರು. ಆಗ ಅನೇಕ ಹಗರಣಗಳನ್ನು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ರು. ಅಷ್ಟೇ ಅಲ್ಲ, ಅಣ್ಣಾಮಲೈ ಇನ್ನೊಂದು ಮಾತನ್ನು ಹೇಳಿದರು. DMK ಮತ್ತು ಅಣ್ಣಾ DMK ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ. 2 faces of the same coin ಅಂತ. ಭ್ರಷ್ಟಾಚಾರದ ವಿಚಾರದಲ್ಲಿ, ಆಡಳಿತದ ವಿಚಾರದಲ್ಲಿ, ಎಲ್ಲದರಲ್ಲಿ. ಆ ಮಾತು ಈಗ ಮತ್ತೆ ನಿಜ ಆಗ್ತಾ ಇದೆಯಾ? ಅಧಿಕಾರಕ್ಕಾಗಿ ಮತ್ತೆ ಎರಡೂ ಪಕ್ಷಗಳು ಮಾತುಕತೆ ನಡೆಸ್ತಾ ಇವೆ ಅನ್ನುವಂಥ ವಿಚಾರನೇ ಅಣ್ಣಾಮಲೈ ಮಾತನ್ನು ಮತ್ತೆ ಇಲ್ಲಿ
ನಿಜ ಆಗಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನೋಡಿ, ಅಣ್ಣಾಮಲೈ ಅವತ್ತು ಹೇಳಿದ್ದು ಇವತ್ತು ನಿಜ ಆಗ್ತಾ ಇದೆ. ಎರಡನೇ ಮಾತು, ಅಣ್ಣಾಮಲೈ ಹೇಳಿದ್ದು BJPಯನ್ನು ನಾನು ಹೇಗೆ ಕಟ್ತೀನಿ ಅಂತ. ಆದರೆ ತಮಿಳುನಾಡಿನ ರಾಜಕೀಯದಲ್ಲಿ ಅಣ್ಣಾಮಲೈ ಅಂದುಕೊಂಡಂತೆ ಆಗಲಿಲ್ಲ. ಅಣ್ಣಾಮಲೈ ಅನಿವಾರ್ಯವಾಗಿ DMK ಜೊತೆ ಮೈತ್ರಿಯನ್ನು ಒಪ್ಕೊಳ್ಬೇಕಾಗಿ ಬಂತು. ಆದರೆ BJP ಹೈಕಮಾಂಡ್ನ ಆ ನಿರ್ಧಾರ ತಪ್ಪು ಅನ್ನೋದು ಈಗ ಸಾಬೀತಾಗಿದೆ. ಅಣ್ಣಾಮಲೈ ಅವತ್ತು ಏನು ನಿರ್ಧಾರ ಮಾಡಿದ್ರು ಅದರಂತೆ ಮುಂದುವರೆದಿದ್ದರೆ ಬಹುಶಃ TVKಯ ಜಾಗದಲ್ಲಿ ಇವತ್ತು BJP ಒಂದು ಬಹಳ ದೊಡ್ಡ ವಿರೋಧ ಪಕ್ಷವಾಗಿ ಕೂತಿರ್ತಿತ್ತೇನೋ ಗೊತ್ತಿಲ್ಲ. ಇಷ್ಟೆಲ್ಲದರ ನಡುವೆ ಈಗ ಅಧಿಕಾರಕ್ಕಾಗಿ ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಮೈತ್ರಿ ಕಸರತ್ತುಗಳೇನಿದೆ ಅದು ಇನ್ನು ಮುಂದೆ ತಮಿಳುನಾಡಿನ ರಾಜಕೀಯದಲ್ಲಿ ಮೈತ್ರಿ ರಾಜಕೀಯದ್ದೇ ರಾಜ್ಯಭಾರ ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದೆ. ಅಣ್ಣಾಮಲೈ ಮಾತು ನಿಜವಾಗಿದೆ ಅನ್ನೋದು ಮಾತ್ರ ಸತ್ಯ.